ಹಿಂಗೆ ಕೊಟ್ಟರು ಇಲ್ಲ ಬರ್ತಾರಿಲ್ಲ ಅಂತಲ್ಲ ಪ್ರಚಾರಕ್ಕೆ ಚುನಾವಣೆ ಇವನ್ ನೀವು ಚುನಾವಣೆ ಪ್ರಚಾರಕ್ಕೆ ಹೋಗ್ಬೇಕಾದ್ರೂ ಅವ್ರ ದಿನದ ಪಗಾರ ಕೊಟ್ಟಾಗ ಕರ್ಕೊಂಡು ಹೋಗ್ಬೇಕು ಊಟ ಕೊಟ್ಟು ಈ ದುಸ್ಥಿತಿ ಬಂದದೆ ಇವತ್ತು. ಹೀಗಾಗಿ ಇವತ್ತು ರಾಜಕೀಯ ಯಾರು ತಪ್ಪ ಯಾರು ಸರಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋ ಹೇಳೋ ಪ್ರಶ್ನೆ ಇಲ್ಲ. ಇಷ್ಟು ಮಾಡಿದಾಗ ಇದು ಮುಂದಿನ ರಾಜಕೀಯ. ಹೀಗಾಗಿ ಅವರು ತುಳುಗರಾಗಿ ಇವರ ಕಾರಣ, ಇವರು ಭ್ರಷ್ಟರಾಗಿ ಅವರ ಕಾರಣ, ಹಿಂಗೆ ಒಬ್ರೊಬ್ರು ಹೇಳ್ತಾ ಹೋಗ್ಬಿಡೋದು. ರಾಜಕಾರಣಿಗಳು ಮತದಾರ ಮೇಲೆ ಹಾಕೋದು, ಇಲ್ರಿ ರೊಕ್ಕ ತೊಗೊಳೋದು ಓಟ್ ಹಾಕೋದು, ಏನು ಮಾಡೋದು ಇನ್ನು ಮತದಾರ ಈಗ ಸಿಕ್ಕಿರ್ತಾರೆ, ಈಗ ಹರ್ಕೊಳ್ತೀರಿ ಹೋದ್ಮೇಲೆ ಅವ್ರು ನಮ್ಮ ಕೈ ಕೊಡ್ತಾರೆ ಅಂತೇಳಿ. ಇಷ್ಟೊಳಗೆ ಕೇಜ್ರಿವಾಲ್ ಒಂದು ದೊಡ್ಡ ಏನು ಪ್ಲ್ಯಾನ್ ಮಾಡಿಟ್ಟು ಹೋಗಿಬಿಟ್ರು ಗ್ಯಾರಂಟಿ. ಇವತ್ತು ದೆಹಲಿಯಲ್ಲೇ BJP ಆಯ್ಕೆ ಆಗೋ ಕಾರಣ ಗ್ಯಾರಂಟಿ, ಮೋದಿ ಅಲ್ಲ. ಇದು ಭಾಳ ನೆನಪಿಡಬೇಕಾದಂಥದ್ದು. ಅದಕ್ಕೆ ಇವತ್ತಂದು ಮಿನಿಮಮ್ ಗ್ಯಾರಂಟಿ ಆಗ್ಯದ. ಅದಕ್ಕೆ ದಲಿತ ಮಿನಿಸ್ಟರ್ ಆಗಲಪ್ಪ ನಮ್ಮದು, ಒಬ್ಬ CM ಆಗಲಿ ಅನ್ನೋ ಬೇಡಿಕೆ ಬಹುದಿನಗಳಂತದ. ಅದು ಈಡೇರಲಿ ಅನ್ನುವಂಥದ್ದು. ಈಗಾಗಲೇ ಈ ಹಿನ್ನೆಲೆಯಲ್ಲಿ DK ಅವರು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಸಿದ್ದರಾಮಯ್ಯ ಇಳಿಸ್ಬೇಕಂತೇಳಿ ಹಿಂದೆ, ನೀವು ಬರ್ರಿ ಮುಖ್ಯಮಂತ್ರಿ ಆಗಿರುತ್ತೆ ನಮ್ಮ ಖರ್ಗೆ ಅವ್ರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ. ಅವ್ರು ಆದ್ಮೇಲೆ ಸತೀಶ್ ಜಾರಕಿಹೊಳಿ ಹೋಗಿ ಅದನ್ನ ಕೇಳಿದ್ರು ಬರ್ರಿ ಅಂತೇಳಿ. ಪರಮೇಶ್ವರ್ ಈಗ ಬರ್ರಿ ಅವರು ಅದನ್ನ ಕರಿತಾರೆ. ಮತ್ತೆ ಯಾಕೆ ಹಿರಿಯರದಾರ ಅವ್ರು ಮಾಡೋಣ ಅಂದ್ರೆ ನಾವು ಅಂತೇಳಿ. ಹೀಗಾಗಿ ಒಂದು ಹೊಸ ಅಲೆ ಕರ್ನಾಟಕದಲ್ಲಿ ಶುರುವಾಗ್ಯದ. ದಲಿತ ಅಲೆ, ದಲಿತ ಹಿಂದುಳಿದವರ ಮತ್ತು ಮೈನಾರಿಟಿಗಳ ಗುಂಪ ಬಲಿಷ್ಠ ಆಗಿದೆ. ಇದಕ್ಕೆ ಮೇಲ್ಜಾತಿಗಳ ಗುಂಪಿಗೆ ಉತ್ತರ ಕೊಡ್ಬೋದು, ನೋಡೋಣ ಮುಂದಿನದಲ್ಲಿ ಏನಾಗ್ಬೋದು ಅಂತೇಳಿ. ಆದರೂ ದಲಿತ ಪ್ರಜ್ಞೆ, ದಲಿತ ತಿಳುವಳಿಕೆ ಹೆಚ್ಚಾಗ ದಲಿತರಿಗೆ ಯಾಕಪ್ಪ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಪ್ರಶ್ನೆ ದೊಡ್ಡದಾಗ್ತಾ ಇದೆ. ಖರ್ಗೆ ಆಗ್ತಾರೋ, ಪರಮೇಶ್ವರಪ್ಪನವ್ರು ಆಗ್ತಾರೋ, ಯಾರು ಆಗ್ತಾರೋ ಗೊತ್ತಿಲ್ಲ. ಭವಿಷ್ಯದಲ್ಲೇ ಯಾರಾದರೂ ಒಬ್ಬರು ಮುಖ್ಯ ಮಿನಿಸ್ಟರ್ ಆಗ್ಬೋದು, ಮುಖ್ಯ ಮಂತ್ರಿ ಆಗ್ಬೋದು. ಹೀಗಾಗಿ ಈ ಒಂದು ಇವತ್ತಿನ ಚರ್ಚೆ ದಲಿತ ಪ್ರಜ್ಞೆ ಜಾಗೃತ, ದಲಿತ ಚೀಫ್ ಮಿನಿಸ್ಟರ್ ಆಗುವರ ಅನ್ನೋ ನೆಲೆಯಲ್ಲಿ ಮಾತಾಡಿದ್ರು. ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಒಂದು ನಿಲ್ಲಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.